ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿದೆ ಟೇಸ್ಟು. ಬನ್ನಿ ಇವಾಗಲೇ ಎಲ್ಲರೂ ತಿನ್ನೋಣ. ಸದ್ಯಕ್ಕೆ ನಾನು ತಿಂತಾ ಇರ್ತೀನಿ. ಓಕೆನಾ? ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳು: ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಕಡಲೆಬೀಜ ಸ್ವಲ್ಪ. ಮೊದಲಿಗೆ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ಮೊದಲಿಗೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಏನು ಜಾಸ್ತಿ ಸಾಸಿವೆ ಹಾಕೋದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆಬೇಳೆ, ಕಡಲೆಬೀಜ, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ಕರಿಬೇವು ಸ್ವಲ್ಪ. ಇದಿಷ್ಟು ಫ್ರೈ ಆಯ್ತಾ ಇದ್ದಂಗೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಈಗ ಮಸಾಲೆ, ಅದನ್ನು ಹಾಕ್ಕೋಬೇಕು. ತುಂಬ ನೆನೆಸ್ಕೊಂಡಿದ್ದ ತಕ್ಷಣ ಬೇಗ ಮಾಡ್ಕೊಂಡು ತಿನ್ಬೋದು. ಏನೇ ನಾವು ಬೇರೆ ಥರ ಅಡುಗೆ ತಿಂದಿದ್ರು ಕೂಡ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಆಗುತ್ತೆ, ಬೇಗ ಮಾಡ್ಕೊಂಡು ತಿಂತೀವಿ. ಮಸಾಲೆ ಚಿತ್ರಾನ್ನ ಅಷ್ಟು ಬೇಗ ಮಾಡ್ಕೊಂಡು ತಿನ್ಬೋದು ನೋಡಿ. ಈಗ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಲಿ ಹುರಿದಿದ್ದೀನಿ ಅಷ್ಟೇ. ಈಗ ಅದಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೆ, ಅವನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ. ಮಾಮೂಲಿ ಯಾವಾಗಲೂ ತಿನ್ನೋ ಚಿತ್ರಾನ್ನಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಕಲರಾಗಿ, ಗ್ರೀನಾಗಿ. ಆ ಮಧ್ಯೆ ಕಡಲೆಬೀಜ, ಕಡಲೆಬೇಳೆ ಸಿಗ್ತಾ ಇರೋಂತೂ ಸೂಪರಾಗಿರುತ್ತೆ ಟೇಸ್ಟು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಅದನ್ನು ಕ್ಯಾಮ್ರಾ ಹಿಡ್ಕೊಂಡ್ರೆ ನನಗೆ ತಿನ್ಬಿಡ್ತೀನಿ ಎಲ್ಲ. ಪದೇ ಪದೇ ಮಾಡ್ಕೊಂಡು ತಿಂತೀರ, ಸೂಪರಾಗಿ.